ನಮಸ್ಕಾರ ವೀಕ್ಷಕರೇ, ನಾನು ಯಶಸ್ವಿನಿ. ಇವಾಗೆಲ್ಲ ಹೆಣ್ಮಕ್ಳಿಗೆ ಏನಾದರೂ ಒಂದು ಕೆಲಸ ಮಾಡಲೇಬೇಕು ಅನ್ನೋದು ಒಂದು ಮನಸ್ಸಲ್ಲಿ ಇದ್ದೇ ಇರುತ್ತೆ. ಸೊ ಅವರು ಹೊರಗೆ ಬಂದು ಹೇಗಪ್ಪ ಕೆಲಸ ಮಾಡೋದು ಅನ್ನೋ ಒಂದು ಟೆನ್ಷನ್ ಇರುತ್ತೆ. ಇದೀಗ ನಿಮಗೆ ಒಂದು ಒಳ್ಳೆ ಆಫರ್ ಇದೆ, ನೀವು ಮನೆಯಲ್ಲೇ ಕೂತು ಕೆಲಸನ ಮಾಡ್ಬೋದು. ಏನೇನು ಆಫರ್ಸ್ ಇದೆ, ಹೇಗೆ ಮಾಡ್ಬೋದು, ಯಾಕೆ ಮಾಡ್ಬೋದು, ಹೆಂಗೆ ಮಾಡ್ಬೋದು ಅನ್ನೋದನ್ನ ಮಾಲೀಕರನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿನ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಸರ್ ನೀವು ಏನಾಗಿ ವರ್ಕ್ ಮಾಡ್ತಾ ಇದ್ದೀರಾ ಸರ್? ಮೇಡಮ್ ನಾನು ಇಲ್ಲಿ ಮ್ಯಾನೇಜರಾಗಿ ವರ್ಕ್ ಮಾಡ್ತಾ ಇದ್ದೇನೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಹೇಮಂತ್ ಅಂತ, RRR ಎಂಬ್ರೋ ಸೊಲ್ಯೂಷನ್ ಬ್ಯಾಂಗ್ಳೂರ್ ಬ್ರಾಂಚಲ್ಲಿ ಇದ್ದೀನಿ. ಬ್ಯಾಂಗ್ಳೂರ್ ಬ್ರಾಂಚಲ್ಲಿ ಮ್ಯಾನೇಜರ್ ಆಗಿ ಆಲ್ರೆಡಿ 2 ಇಯರ್ಸ್ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಬ್ರಾಂಚು ಆಲ್ಮೋಸ್ಟ್ ಓಪನ್ ಆಗಿ ಒಂದು 5 ಇಯರ್ಸ್ ಆಗಿದೆ. ಮುಂಚೆ ನಮ್ಮದು ಬೇರೆ ಕಡೆ ಇತ್ತು, ಇವಾಗ ಇಲ್ಲಿ ಶಿಫ್ಟ್ ಮಾಡಿದ್ದೀವಿ. 5 ಇಯರ್ಸಿಂದನೂ ಸಕ್ಸಸ್ಫುಲ್ ಆಗಿ. ಓಕೆ ಸರ್, ಇದು ಎಷ್ಟು ಬ್ರಾಂಚಸ್ ಇದೆ ಸರ್? ಮೇಡಮ್ ನಮ್ಮದು ಆಲ್ ಓವರ್ ಇಂಡಿಯಾದಲ್ಲಿ 20 ಬ್ರಾಂಚಸ್ ಇದೆ. ಕರ್ನಾಟಕದಲ್ಲಿ 3 ಬ್ರಾಂಚಸ್ ಇದೆ. ಒಂದು ಬೆಂಗಳೂರು ಬೊಮ್ಮನಹಳ್ಳಿಯಲ್ಲಿ BBMP ಆಫೀಸ್ ಅಪೋಸಿಟ್ ಇದೆ ಫಸ್ಟ್ ಫ್ಲೋರಲ್ಲಿ. ಇನ್ನು ಮೈಸೂರಲ್ಲಿ ಕುವೆಂಪು ನಗರದಲ್ಲಿದೆ, ಹುಬ್ಬಳ್ಳಿಯಲ್ಲಿ ಗಾಜಬನ್ಪೇಟೆಯಲ್ಲಿದೆ. ನಾವು ನೆಕ್ಸ್ಟ್ ಬಂದ್ಬಿಟ್ಟು ಬಳ್ಳಾರಿ ಮತ್ತು ಬೆಳಗಾವಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ನಮ್ಮ ಕನಸು ಏನಪ್ಪಾ ಅಂದರೆ ಪ್ರತಿ ಜಿಲ್ಲೆಯಲ್ಲೂ ಮಾಡಬೇಕು, ಪ್ರತಿ ಡಿಸ್ಟಿಕಲ್ಲೂ ನಮ್ಮ ಸರ್ವಿಸ್ ಕೊಡಬೇಕು, ಮತ್ತು ನಮ್ಮ ಜನಗಳನ್ನ ಪ್ರತಿಯೊಬ್ಬನು ಕೂಡ ಸೆಲ್ಫ್ ಎಂಪ್ಲಾಯ್ ಕ್ರಿಯೇಟ್ ಮಾಡಬೇಕು ಅಂತ ನಮ್ಮ ಕಂಪನಿ ಉದ್ದೇಶ. ಮೇಡಮ್ ಸರ್, ನೀವು ತಿಳಿಸ್ಕೊಟ್ಟಾಗೆ ಈಗ ಎಲ್ಲ ಮಹಿಳೆಯರಿಗೆ ಇಂಟ್ರೆಸ್ಟ್ ಇದೆ ಈ ಕೆಲಸದ ಮಾಡಬೇಕು ಅಂತ, ಅವ್ರಿಗೆ ಇಂಟ್ರೆಸ್ಟ್ ಇರೋದ್ರಿಂದ. ಹೌದು. ಸೊ ನೀವು ಹೇಳ್ತಾ ಇರೋದು ಅವ್ರ ಮನೆಗೆ ಕಳ್ಸಿಕೊಟ್ಟು ನಾವೆಲ್ಲ ಕಳ್ಸಿಕೊಡ್ತೀವಿ ಅಂತ ನೀವು ಹೇಳಿದ್ದೀರಾ. ಖಂಡಿತ. ಸೊ ಇದು ಯಾವ ಥರ ಪ್ರೋಸೆಸ್ ಎಲ್ಲ ನಡೆಯುತ್ತೆ ಸರ್ ಅವ್ರಿಗೆ? ಮೇಡಮ್ ಇದು ಆ್ಯಕ್ಚುಲಿ ಇದು ಸಿಂಪಲ್ ಪ್ರೋಸೆಸ್. ಒಂದು ಮಹಿಳೆ ಮನೇಲಿ ಇದ್ಕೊಂಡು ಒಂದು ಸೆಲ್ಫ್ ಎಂಪ್ಲಾಯ್ ಕ್ರಿಯೇಟ್ ಮಾಡಬೇಕು, ಆಚೆ ಕೆಲಸಕ್ಕೆ ಹೋಗೋಕ್ಕಾಗಲ್ಲ. ಈಗ ಪ್ರತಿಯೊಂದು ಮಹಿಳೆಗೂ ಒಂದು ಆಸೆ ಇದೆ. ಈಗ ನೋಡಿ, ಮನೆಯಲ್ಲಿ ಒಬ್ಬ ಗಂಡಸು ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ಸಾಕಾಗಲ್ಲ. ಪ್ರತಿಯೊಬ್ಬರು ಕೂಡ ಒಂದು ಮಹಿಳೆ ಜೊತೆಯಲ್ಲಿ ಕೈ ಜೋಡಿಸಿದ್ರೆ ಅದು ಸಂಸಾರ ಆಗೋದು. ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಇಬ್ಬರು ಸಂಪಾದನೆ ತುಂಬ ಇಂಪಾರ್ಟೆಂಟು. ಹಂಗಾಗಿ ಒಂದು ಮಹಿಳೆ ಏನು ಮಾಡಿರ್ತಾರೆ ಅಂದರೆ, ಈಗ ಎಜುಕೇಷನ್ ಮಾಡಿರ್ತಾರೆ, ದುಡಿಬೇಕು ಅನ್ನೋ ಆಸೆ ಇರುತ್ತೆ. ಅಂಥವ್ರಿಗೆ ಈಗ ಹಳ್ಳಿಲಿ ಇರ್ತಾರೆ, ಸಿಟಿಯಲ್ಲಿ ಇರ್ತಾರೆ, ಆಚೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ. ಮನೆಯಲ್ಲಿ ಇದ್ಕೊಂಡು ಏನೋ ಮಾಡಬೇಕಪ್ಪ, ಒಂದು ಬಿಸ್ನೆಸ್ ಮಾಡಬೇಕಪ್ಪ, ಏನು ಮಾಡೋದು, ಒಂದು ಮನೆಯಲ್ಲಿ ಮಾಡಬೇಕು ಅಂತ ಒಂದು ತುಂಬ ಕನಸಿರ್ತದೆ. ಬಟ್ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಅಂಥವ್ರಿಗೆ ಒಂದು ಒಳ್ಳೆಯ ಅವಕಾಶ ಇದು ನಮ್ಮ RRR ಎಂಬ್ರೋ ಸೊಲ್ಯೂಷನ್ನು. ಇದು ಆ್ಯಕ್ಚುಲಿ ಸಿಂಗಲ್ ಎಂಬ್ರಾಯ್ಡ್ರಿ ಮಷಿನ್. ಇದು ಹೆಂಗೆ ಅಂದರೆ, ಒಂದು ಸಿಂಪಲ್ ಆಗಿ ಎಜುಕೇಷನ್ ಇದ್ರೂ ಸಾಕು, ಮತ್ತು ಎಕ್ಸ್ಪೀರಿಯನ್ಸ್ ಇಲ್ಲೋದ್ರೂ ಕೂಡ ಮಾಡ್ಬೋದು. ಯಾರು ಬೇಕಾದರೂ ಕೂಡ ನಾನು ಮನೆಯಲ್ಲಿ ಮಹಿಳೆ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅಂದರೆ ನಮ್ಮ ಸಿಂಗಲ್ ಎಂಬ್ರಾಯ್ಡ್ರಿ ಮಿಷನ್ ಇಸ್ ಬೆಸ್ಟ್ ಆಪ್ಷನ್. ಯಾರು ಬೇಕಾದ್ರೂ ಈ ಬಿಸ್ನೆಸ್ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಮಾಡ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಸರ್, ಇದು ಮಹಿಳೆಯರಿಗೆ ಮಾತ್ರನಾ ಇಲ್ಲ ಯಾರು ಬೇಕು? ಮೇಡಮ್ ಯಾರು ಬೇಕಾದ್ರೂ ಮಾಡ್ಬೋದು. ಮಹಿಳೆಯರು ಮಾಡ್ಬೋದು, ಪುರುಷರು ಮಾಡ್ಬೋದು, ಸ್ಟೂಡೆಂಟ್ ಮಾಡ್ಬೋದು, ಮತ್ತು ರಿಟೈರ್ಡ್ ಆಗಿರೋರು ಮಾಡ್ಬೋದು. ಯಾರು ಬೇಕಾದ್ರೂ ಮೇಡಮ್. ನಾನು ಹೇಳಬೇಕು ಏನಂದರೆ, ನಾನು ದುಡಿಬೇಕು ಅನ್ನೋ ಒಂದು ಆಸೆ ಇರೋರು, ನನಗೂ ದುಡ್ಡು ಬೇಕು, ನಾನು ದುಡಿಬೇಕು ಅನ್ನೋ ಆಸೆ ಇರೋರು ಈ ಬಿಸ್ನೆಸ್ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಮಾಡ್ಬೋದು ಮೇಡಮ್. ಏಜ್ ಲಿಮಿಟ್ಸ್ ಅಂತ ಏನಾದರೂ ಇದೆಯಾ ಸರ್? ಇಲ್ಲ ಮೇಡಮ್, ಏಜ್ ಲಿಮಿಟ್ ಅದೇ ಹೇಳ್ತಾರೆ. ನನಗೆ ಸ್ಟೂಡೆಂಟ್ಸ್ ಕೂಡ ಮಾಡ್ಬೋದು, ಈಗ ಸರ್ವಿಸ್ ಇರೋ ರಿಟೈರ್ಡ್ ಆಗಿರೋ ಕೂಡ ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ನಾವು ದುಡಿಬೇಕು ಅನ್ನೋ ಒಂದು ಆಸೆ ಇರಬೇಕಷ್ಟೇ. ಅಂಥವ್ರು ಇದ್ದರೆ ಯಾರು ಬಂದು ನಾನು ದುಡಿಬೇಕು ಅನ್ನೋರು, ಸರ್ ನಾನು ದುಡಿಬೇಕು, ನಾನು ಬಿಸ್ನೆಸ್ ಮಾಡಬೇಕು, ನಿಮ್ಮ ಬಿಸ್ನೆಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ, ನಿಮ್ಮ ಬಿಸ್ನೆಸ್ ಬಗ್ಗೆ ತಿಳಿಸಿ ಅಂದರೆ ಪ್ರತಿಯೊಬ್ಬರಿಗೂ ನಾನು ಈ ಬಿಸ್ನೆಸ್ನ ರೆಫರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಎಷ್ಟು ವೆರೈಟೀಸ್ ಆಫ್ ಮಷಿನ್ಸ್ ಇದೆ ಸರ್? ಮೇಡಮ್ ನಮ್ಮದು 4 ವೆರೈಟಿ ಮಷಿನ್ಸ್ ಇದೆ. ಇದು ಆ್ಯಕ್ಚುಲಿ ನಮ್ಮದು ಬೇಸಿಕ್ ಮಾಡಲು ಇಂಡಿಯನ್ ಮೇಡು. ಇದು ಆ್ಯಕ್ಚುಲಿ 16x24 ಬರುತ್ತೆ. ಏಕೆಂದರೆ ಕೆಲವರು ಉಷಾ 450, 550 ತಗೋತಾ ಇರ್ತಾರೆ. ಅವ್ರ ಹತ್ರ ಒಂದು ಚಿಕ್ಕ ಮಷಿನ್ ಬೇಕು, ನಮಗೆ ಬಜೆಟ್ ಕಮ್ಮಿ ಇದೆ ಅಂದರೆ ಈ ಮಷಿನ್ ತೊಗೋಬೋದು. ಈ ಮಷಿನ್ ಬಂದ್ಬಿಟ್ಟು 16x24 ಆಗುತ್ತೆ. 9 ನೀಡಲ್ಸು, ಸೆಮಿ ಆಟೋಮೆಟಿಕ್ ಇರುತ್ತೆ. ಬಟ್ ಲೋ ಬಜೆಟ್ಗೆ ಇದು ಈ ಮಷಿನ್ಸ್ ಇದೆ. ಇದು ನೆಕ್ಸ್ಟ್ ಮಷಿನ್ ಬಂದ್ಬಿಟ್ಟು 20x32 ಅಂತ ಬರುತ್ತೆ. 20 ಇಂಚ್ಗೆ 32 ಇಂಚಸ್ ಬರುತ್ತೆ. ಇದರಲ್ಲಿ ಹೆಂಗೆ ಅಂದರೆ, ಒಂದ್ಸಲ ಫಿಟ್ ಮಾಡಿದರೆ ಫ್ರಂಟ್ ಬ್ಯಾಕ್ ಬರುತ್ತೆ, ಒಂದ್ಸಲ ಫಿಟ್ ಮಾಡಿದರೆ 2 ಸ್ಲೀವ್ ಬರುತ್ತೆ. ಒಂದು ಬ್ಲೌಸು 2 ಟೈಮಲ್ಲಿ ಫಿಟ್ ಮಾಡಿದರೆ ಆಟೋಮೆಟಿಕಾಗಿ ಕ್ಲೋಸ್ ಆಗುತ್ತೆ. 9 ನೀಡಲ್ಸು, 9 ಕಲರ್ ಬರುತ್ತೆ. ಫುಲ್ಲಿ ಆಟೋಮೆಟಿಕ್ಕು. ಇದು ಯಾವುದು ಸೆಮಿ ಆಟೋಮೆಟಿಕ್ ಇಲ್ಲ, ಫುಲ್ಲಿ ಆಟೋಮೆಟಿಕ್ ಇರುತ್ತೆ. ಇದು ಆ್ಯಕ್ಚುಲಿ ಬೀಡ್ಸ್ ಡಿವೈಸ್ ಅಂತ. ಇವಾಗ ಕುಂದನ್ ವರ್ಕು ಮತ್ತು ಗ್ರ್ಯಾಂಡ್ ವರ್ಕ್ ಎಲ್ಲ ಯೂಸ್ ಮಾಡೋದಕ್ಕೆ ಇದು ತಗೋತಾ ಇದ್ದಾರೆ. ಇವಾಗ ಜಾಸ್ತಿ ಹೋಗ್ತಾ ಇದೆ. ಈಗ ಕುಂದನ್ ವರ್ಕಲ್ಲಿ ಏನು ಯೂಸ್ ಆಗುತ್ತೆ ಅಂದರೆ, ಮುಂಚೆ ಮ್ಯಾನ್ಯುವಲ್ ಎಂಬ್ರಾಯ್ಡ್ರಿ ಕೊಟ್ಟರೆ 2 ದಿನ 3 ದಿನ ಒಂದು ವಾರ ಆಗ್ತಾ ಇತ್ತು. ಈ ಕುಂದನ್ ವರ್ಕಲ್ಲಿ ಅಟ್ಲೀಸ್ಟ್ ಮಿನಿಮಮ್ 1 ದಿನದಲ್ಲಿ ಒಂದು ಬ್ಲೌಸ್ ಔಟ್ಪುಟ್ ಆಗುತ್ತೆ. ಹಂಗಾಗಿ ಮನಿ ಸೇವ್, ಟೈಮ್ ಸೇವ್, ಮತ್ತು ಕ್ವಾಲಿಟಿನೂ ಕೂಡ ಚೆನ್ನಾಗಿರುತ್ತೆ. ಹಂಗಾಗಿ ಇವಾಗೆಲ್ಲ ಟ್ರೆಂಡಿಂಗ್ ಓಡ್ತಾ ಇದ್ದು ಕುಂದನ್ ವರ್ಕು. ಈಗ ನೆಕ್ಸ್ಟು ಫ್ಯೂಚರಲ್ಲಿ ಇದರಲ್ಲಿ ಆ್ಯಡ್ ಮಾಡಿದ್ದೀವಿ, ಇದನ್ನು ಕೂಡ ಯೂಸ್ ಮಾಡ್ಬೋದು. ಮತ್ತು ಇದು ಬಂದುಬಿಟ್ಟು 2 ಹೆಡ್ ಬರುತ್ತೆ. 2 ಹೆಡಲ್ಲಿ ಏನಪ್ಪ ಅಂದರೆ ಟೈಮ್ ಸೇವ್ ಆಗುತ್ತೆ. 2 ಹೆಡಲ್ಲಿ 12-24 ನೀಡಲ್ ಬರುತ್ತೆ. 24 ನೀಡಲ್ ಹೆಂಗಂದರೆ, ಈಗ ಒಂದು ಸ್ಲೀವ್ ಮಾಡೋದಕ್ಕೆ ಅದರಲ್ಲಿ 1 ಅವರ್ ಆದರೆ ಇದರಲ್ಲಿ 1 ಅವರ್ 2 ಸ್ಲೀವ್ ರನ್ ಆಗುತ್ತೆ. ಹಂಗಾಗಿ ನಿಮಗೆ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಟೈಮ್ ಕನ್ಸ್ಯೂಮ್ ಆಗಿದ್ರೆ ಕಸ್ಟಮರ್ಗಳು ಈಗ ಸ್ವಲ್ಪ ಬುಟಿಕ್ಸ್ ಜಾಸ್ತಿ ಇರೋರು ಮತ್ತು ಆರ್ಡರ್ ಜಾಸ್ತಿ ಇರೋದು ಯೂಸ್ ಮಾಡ್ತಾ ಇದ್ದಾರೆ. ಜೊತೆಲಿ ಇದು ಕಾರ್ಡಿಂಗ್ ಡಿವೈಸ್ ಮತ್ತು ಇದು ಬಾಲ್ ಚೈನ್ ಡಿವೈಸ್ ಇದೆ. ಈಗ ಏನಂದರೆ, ಯಾರಾದರೂ ಈಗ ಕುಂದನ್ ಜೊತೆಲಿ ಬ್ಲೌಸ್ಗಳಿಗೆ ಬಾರ್ಡರ್ ಮಾಡ್ಕೋಬೇಕು ಅಂದರೆ ಈ ಡಿವೈಸ್ ಯೂಸ್ ಮಾಡ್ಬೋದು. ಇದು ಕಾರ್ಡಿಂಗ್ ಯೂಸ್ ಆಗುತ್ತೆ, ಬಾಲ್ ಚೈನ್ ಯೂಸ್ ಆಗುತ್ತೆ. ಹಂಗಾಗಿ ಇದು ಕೂಡ ತುಂಬ ಚೆನ್ನಾಗಿ ರನ್ ಆಗ್ತಾ ಇದೆ. ಇದು ಯೂಸ್ ಮಾಡ್ಬೋದು. ಇದು ಬಂದ್ಬಿಟ್ಟು ನಮ್ಮದು ಬೆಸ್ಟ್ ಸೆಲ್ಲರ್. ಇದು ಕ್ಲಾಸಿಕ್ ಮಾಡಲ್ ಅಂತ. ಇದು
ಇದು ನಮ್ದು ತುಂಬಾ ಹೈಯೆಸ್ಟ್ ಮಾಡಲ್ ಇದು ಕ್ಲಾಸಿಕ್ ಸಿ ಮಾಡಲ್ ಅಂತ. ಇದು ಕೂಡ 20x32 ಫ್ರೇಮ್ ಇಂಚಸ್ ಬರುತ್ತೆ. ಇದು ಕೂಡ ಏನಂದ್ರೆ ನಿಮಗೆ ಒಂದ್ಸಲಿ ಫಿಟ್ ಮಾಡಿದ್ರೆ ಫ್ರಂಟ್ ಬ್ಯಾಕ್ ಬರುತ್ತೆ, ಇನ್ನೊಂದ್ಸಲಿ ಫಿಟ್ ಮಾಡಿ 2 ಸ್ಲೀವ್ ಬರುತ್ತೆ. ಇದು ಕೂಡ ನಮ್ಗೆ ತುಂಬ ಬೆಸ್ಟ್ ಇದೆ. ನಮ್ಮದು ಹೇಗಿದ್ರೆ ಮೈನ್ ಕಾನ್ಸೆಪ್ಟ್ ಹೆಂಗಂದ್ರೆ ನಮ್ಮ ಮಾಡಲ್ ಅಲ್ಲಿ ಏರ್ ಪ್ರೂಫ್ ಬಾಕ್ಸ್ ಬರುತ್ತೆ. ಈಗ ನೀವು ಫ್ಯಾನ್ ಹಾಕೊಂಡ್ರೆ ಏನಾದ್ರು ಯೂಸ್ ಮಾಡ್ತಾ ಇದ್ರೆ ಥ್ರೆಡ್ ಎಲ್ಲ ಗಲೀಜ್ ಆಗಬಾರ್ದು, ಹಾರಾಡಬಾರ್ದು ಅಂತ ಇದನ್ನ ಯೂಸ್ ಮಾಡ್ತಾ ಇದ್ದೀವಿ. ಹಂಗಾಗಿ ನಮ್ದು ಸ್ಪೆಷಲ್ ಮಾಡಲ್ ಇದು ಏರ್ ಪ್ರೂಫ್ ಬಾಕ್ಸ್ ಬರುತ್ತೆ. ಮತ್ತೆ ಸ್ಕ್ರೀನ್ ಕೂಡ ಆಕ್ಷನ್ ಬರುತ್ತೆ. ಈಗ ಬೇರೆ ಯಾವ ಬ್ರ್ಯಾಂಡಲ್ಲಿ ಈ ಥರ ಬರಲ್ಲ. ಇದು ನೀವು ಯಾವ ರೇಂಜ್ ಬೇಕಾದ್ರೆ ನೀವು ಆಕ್ಷನ್ ಮಾಡ್ಬೋದು, ಹೈಟ್ ಆಗಿ ಲೆಫ್ಟ್ ರೈಟ್ ಎಲ್ಲ ಯೂಸ್ ಮಾಡ್ಬೋದು. 10 ಇಂಚ್ ಡಿಸ್ಪ್ಲೇ ಬರುತ್ತೆ. ಹಂಗಾಗಿ ಇದು ನಮ್ಮ ಕ್ಲಾಸಿಕ್ ಮಾಡಲು ತುಂಬ ಹೆವಿ ಮಾಡಲ್ ಇದು ಬೆಸ್ಟ್ ಸೆಲ್ಲರ್. ಇಷ್ಟು ಮಾಡಲ್ ಇದ್ರ ಜೊತೆಗೆ ಒಂದು ಫ್ಯೂಚರ್ ಮಾಡಲ್ ಅಂತ ಬರುತ್ತೆ. ಅದು 20x30 20x48 2 ಫ್ರೇಮ್ ಬರುತ್ತೆ. ಅದು ನೀವು ಆಗಲಿ ಡಿಸ್ಪ್ಲೇ ಇಟ್ಟಿಲ್ಲ, ಬಟ್ ಅದು ಕೂಡ ಸಿಗುತ್ತೆ. ಅದ್ರ ಹೆಂಗಂದ್ರೆ 48 ಈಗ ಸ್ಯಾರಿ ಪಲ್ಲು ಮಾಡೋದಕ್ಕೆ, ಕುರ್ತೀಸ್ ಮಾಡೋದಕ್ಕೆ, ಲೆಹಂಗಾ ಮಾಡೋದಕ್ಕೆ ಯೂಸ್ ಆಗುತ್ತೆ. ಅದು ಕೂಡ ತುಂಬ ಚೆನ್ನಾಗಿದೆ. ನಮ್ಮ ಹತ್ರ ಓಡ್ತಾ ಇರೋದ್ರಲ್ಲಿ ಆಲ್ಮೋಸ್ಟ್ ಎಲ್ಲ ಬೆಸ್ಟ್ ಸೆಲ್ಲರ್ ಮಾಡಲ್ಗಳೇ. ಯಾವುದು ಅಂತಾರ ಎಲ್ಲ ಸ್ಪೆಷಲಿಸ್ಟ್ ಇದೆ. ಹಂಗಾಗಿ ನಮ್ಮದು 4-5 ಮಾಡಲ್ ಇದೆ. ಅವ್ರು ಯಾವ ಮಾಡಲ್ ಬೇಕು ಅಂತ ಸ್ಕ್ರೋಲ್ ಆಗ್ತಾರೆ, ಮರಿ ಕಾಲ್ ಮಾಡಿ ವಿಚಾರಿಸ್ಕೋಬಹುದು, ಹೆಚ್ಚಿನ ಮಾಹಿತಿ ತಿಳ್ಕೊಬಹುದು. ಇಲ್ಲ ನಿಯರೆಸ್ಟ್ ಬ್ರಾಂಚ್ಗೆ ವಿಸಿಟ್ ಮಾಡ್ಬೋದು. ಅವರು ಡೆಮೋ ನೋಡಿ, ಸರ್ವಿಸ್ ನೋಡಿ, ಆಮೇಲೆ ಅವರು ಮಿಷಿನ್ ಪರ್ಚೇಸ್ ಮಾಡ್ಬೋದು. ಇದು ಹೈ ಟೆಕ್ನಾಲಜಿ ಇರೋದ್ರಿಂದ ಇದು ಯಾವ ತರ ಪ್ರೋಸೆಸ್ ಮಾಡ್ಬೋದು ಮೇಡಮ್? ಇವಾಗ ಪ್ರತಿಯೊಂದು ಮಹಿಳೆಯಲ್ಲೂ ಕೂಡ, ಪ್ರತಿಯೊಂದು ಪುರುಷನು, ಹಳ್ಳಿ ಸಿಟಿ ಎಲ್ಲರೂ ಕೂಡ ಪ್ರತಿಯೊಬ್ಬರ ಕೈಲಿ ಹ್ಯಾಂಡ್ರೆಡ್ ಮೊಬೈಲ್ ಇದೆಯಾ? ವಾಟ್ಸಪ್ ಫೇಸ್ಬುಕ್ ಯೂಸ್ ಮಾಡ್ತಾ ಇದ್ದಾರಾ? ಅಷ್ಟಿದ್ರೆ ಸಾಕು ಮೇಡಮ್. ಇರೋದು 4 ಆಪ್ಷನ್ ಮೇಡಮ್, ಸಿಂಪಲ್ ಆಪ್ಷನ್ ಇದೆ. ಯಾರ ಕೈಯಲ್ಲಿ ಹ್ಯಾಂಡ್ರೆಡ್ ಮೊಬೈಲ್ ಇದೆಯೋ ಅಂಥವ್ರೆಲ್ಲರೂ ಕೂಡ ಈ ಬಿಸ್ನೆಸ್ ಮಾಡ್ಬೋದು. ಹಂಗಾಗಿ ಎಷ್ಟೇ ಟೆಕ್ನಾಲಜಿ ಇದ್ರೂ ಕೂಡ ನಮ್ಮ ಜನರು ಕೂಡ ಎಲ್ಲ ಇಂಪ್ರೂವ್ ಆಗಿದ್ದಾರೆ. ಇವಾಗ ಯಾರು ದಡ್ರಿಲ್ಲ. ಇವಾಗ ಒಂದು ಹಳ್ಳಿಲಿರೋರು ಕೂಡ ಹ್ಯಾಂಡ್ರೆಡ್ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ. ಹಂಗಾಗಿ ಇರೋದು 4 ಆಪ್ಷನ್ ತುಂಬ ಸಿಂಪಲ್ ಆಗಿದೆ. ಯಾರು ಬೇಕಾದರೂ ಈ ಬಿಸ್ನೆಸ್ ಮಾಡ್ಬೋದು. ಹಂಗಾಗಿ ಐ ಟೆಕ್ನಾಲಜಿ ಇರೋದ್ರಿಂದ ಕೂಡ ಏನು ಭಯ ಇಲ್ಲ ಮೇಡಮ್. ಸರ್, ಇದು ನಾವು ನೋಡ್ತಾ ಇರೋ ಹಾಗೆ ಈ ಮಿಷಿನ್ಸ್ ಎಲ್ಲ ಸ್ವಲ್ಪ ಪ್ಲೇಸ್ಗೆ ಅಡ್ಜಸ್ಟ್ ಆಗೋ ತರ ಸ್ವಲ್ಪ ದೊಡ್ಡದಾಗಿ. ಮೇಡಮ್, ಈ ಮಷಿನ್ ಬಂದ್ಬಿಟ್ಟು ಆರಡಿ ಇದೆ. ಆರಡಿ ಜಾಗ ಇದ್ರೆ ಸಾಕು. ಮತ್ತೆ ಕರೆಂಟ್ ಕೂಡ ಅಷ್ಟೇ. ಕೆಲವರು ಹೇಳ್ತಾರೆ ಸರ್ ದೊಡ್ಡ ಮಿಷಿನ್ಸ್ ಇದೆ, ಕರೆಂಟ್ ಎಷ್ಟು ಯೂಸ್ ಆಗುತ್ತೆ? ಕರೆಂಟ್ ಬರೀ 2 ಫ್ಯಾನ್, ಮನೇಲಿ 2 ಫ್ಯಾನ್ ಎಷ್ಟು ಯೂಸ್ ಆಗುತ್ತೋ ಅಷ್ಟೇ ಯೂಸ್ ಆಗುತ್ತೆ. ಹಂಗಾಗಿ ಇದು ತುಂಬ ದೊಡ್ಡ ಮಿಷಿನ್ ಇದೆ. ಕೆಲವರು ಹೇಳ್ತಾರೆ ಸರ್ ದೊಡ್ಡ ಮಿಷಿನ್ಸ್ ಇದೆ, 4 ಫ್ಲೋರ್ಗೆ ಎತ್ಕೊಂಡು. ಮೇಡಮ್, 10ನೇ ಫ್ಲೋರ್ಗೆ ಇದ್ರೂ ಕೂಡ ಎತ್ಕೊಂಡು ಹೋಗ್ಬೋದು. ತುಂಬ ಸಿಂಪಲ್ ಆಗಿದೆ. ಎಲ್ಲ ಕೂಡ ಡಿಸೇಬಲ್ ಆಗುತ್ತೆ. ಡಿಸೇಬಲ್ ಆಗಿ ನಿಮ್ಮ ಮನೆ ಬಂದು ಅಸೆಂಬಲ್ ಮಾಡ್ತೀವಿ. ಹಂಗಾಗಿ ಜಾಗನೂ ಕೂಡ ಚಿಕ್ಕದಾಗಿರುತ್ತೆ. ಮತ್ತು ಕರೆಂಟ್ ಕೂಡ ಕಡಿಮೆ ಇರುತ್ತೆ. ಆದರೆ ಸಂಪಾದನೆ ಮಾತ್ರ ಜಾಸ್ತಿ ಇರುತ್ತೆ. ಅದಂತೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ನೀವು ಕೆಲವೊಂದೊಂದು ಡಿಸೈನ್ಸ್ನ ಇನ್ಸ್ಟಾಲ್ ಮಾಡಿರ್ತೀರಾ. ಹೌದು. ಸೊ ಈಗ ಕಸ್ಟಮರ್ಸ್ಗೆ ಬೇರೆ ಥರ ಡಿಸೈನ್ಸ್ ಬೇಕಾಗುತ್ತೆ. ಖಂಡಿತ ಮೇಡಮ್. ಈಗ ನಾವು ನಮ್ಮ ಕಂಪನಿ ಕಡೆಯಿಂದ 3,000 ಡಿಸೈನ್ ಕೊಡ್ತೀವಿ. 3,000 ಡಿಸೈನ್ ಜೊತೆಗೆ ನಮಗೆ ಗೊತ್ತು ನಮ್ಮ ಹೆಣ್ಮಕ್ಳು 3,000 30,000 ಡಿಸೈನ್ ಕೊಟ್ಟರು 31,000 ಕೇಳ್ತಾರೆ. ಹಂಗಾಗಿ ಕೆಲವು ಕಸ್ಟಮೈಸ್ ಮಾಡೋದಂತ ಅವಕಾಶ ಇದ್ದಾಗ ನಮ್ಮ ಹತ್ರ ಡಿಸೈನ್ಸ್ ಇದ್ದಾರೆ. ಡಿಸೈನ್ ಕೊಟ್ಟರೆ ಅದನ್ನು ಕಸ್ಟಮೈಸ್ ಮಾಡಿ ಕಸ್ಟಮೈಸ್ ಮಾಡಿ ಕೊಡ್ತೀವಿ. ಅದರಲ್ಲಿ ಸಿಂಪಲ್ ಅಮೌಂಟ್ ಇರುತ್ತೆ. ಅಂದರೆ ಒಂದು 50 ರೂಪಾಯಿ 150 ರೂಪಾಯಿ ಚಾರ್ಜ್ ಮಾಡ್ತೀವಿ. ಬಟ್ ಯಾವುದೇ ಕಸ್ಟಮರ್ ಡಿಸೈನ್ ಕೂಡ ಮಾಡಿ ಕೊಡ್ತೀವಿ. ನಮ್ಮ ಹತ್ರನೂ ಕೂಡ ನಾವು ಕೂಡ 3,000 ಡಿಸೈನ್ನ ನಮ್ಮ ಕಸ್ಟಮರ್ಗೆ ಫ್ರೀ ಆಗಿ ಕೊಡ್ತೀವಿ ಮೇಡಮ್. ಸರ್, ಇದು ಪರ್ಚೇಸ್ ಮಾಡೋ ಪ್ರೋಸೆಸ್ ಯಾವ ಥರ ಇರ್ಬೋದು ಸರ್? ಮೇಡಮ್, ಈಗ ಅವರು ಬಂದು ಇಷ್ಟ ಆದರೆ ಕೆಳಗಡೆ ಸ್ಕ್ರೋಲ್ ಆಗ್ತಾರೆ ಮರಿ ಕಾಲ್ ಮಾಡ್ಬೋದು. ಕಾಲ್ ಮಾಡಿ ಡೀಟೇಲ್ಸ್ ನಾವು ಫುಲ್ ಕೊಡ್ತೀವಿ. ಯಾಕೆಂದರೆ ಈ ಒಂದು ಇಂಡಿವಿಜುವಲ್ ಆಗಿ ಪ್ರೈಸ್ ಹೇಳೋಕ್ಕಾಗಲ್ಲ. ಯಾಕೆಂದರೆ 4-5 ಮಾಡಲ್ ಇರೋದ್ರಿಂದ ಡಿಫ್ರೆಂಟ್ ಮಾಡಲ್ ಇದೆ. ಅವ್ರಿಗೇನು ಸಪೋಸ್ ಮಷಿನ್ ಇಷ್ಟ ಆದರೆ ಬಂದು ಆನ್ಲೈನ್ ಬೇಕಾದ್ರೆ ಬುಕ್ ಮಾಡ್ಬೋದು, ಆಫ್ಲೈನ್ ಬೇಕಾದ್ರೆ ಬುಕ್ ಮಾಡ್ಬೋದು. ನಿಯರೆಸ್ಟ್ ಶಾಪ್ಗೆ ಹೋಗಿ ಅವರು ಬುಕ್ ಮಾಡಬೇಕು. ಬಟ್ ನಾನು ನಮ್ಮ ವೀಕ್ಷಕರಿಗೆ ಹೇಳೋದೇ ಅಂದರೆ ದಯವಿಟ್ಟು ಆನ್ಲೈನ್ ಬುಕ್ ಮಾಡಬೇಡಿ. ಯಾಕೆಂದರೆ ಪ್ರತಿಯೊಬ್ಬರು ಕೂಡ ಆನ್ಲೈನ್ ಮೋಸ ಆಗ್ತಾರೆ. ಆನ್ಲೈನ್ ಬುಕ್ ಮಾಡಬೇಡಿ. ಸಾಧ್ಯವಾದರೆ ನಿಯರೆಸ್ಟ್ ಬ್ರಾಂಚ್ಗೆ ವಿಸಿಟ್ ಮಾಡಿ, ಟ್ರಯಲ್ ನೋಡಿ, ಒಂದಿನ ಫುಲ್ ಡೇ ಡೆಮೋ ನೋಡಿ, ಆಮೇಲೆ ಬುಕ್ ಮಾಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ಸರ್, ಈಗ ಲೋನ್ ತಗೊಳ್ಳೋದಕ್ಕೆ ಸಿವಿಲ್ ಸ್ಕೋರ್ ಎಲ್ಲರೂ ಕೇಳ್ತಾರೆ. ಖಂಡಿತ. ನಿಮ್ಮ ಕಡೆ ಆ ಥರ ಪ್ರೋಸೆಸ್ ಏನಾದರೂ ಇದೆಯಾ ಮೇಡಮ್? ಅದೇ ಉದ್ದೇಶಕ್ಕೋಸ್ಕರ, ಯಾಕೆಂದ್ರೆ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಆಲ್ಮೋಸ್ಟ್ ಸಿವಿಲ್ ಸ್ಕೋರ್ ಎಲ್ಲ ಪ್ರಾಬ್ಲಮ್ ಇರುತ್ತೆ ಸಣ್ಣ ಪುಟ್ಟದಕ್ಕೆ. ಅದಕ್ಕೋಸ್ಕರ ನಮ್ಮ ಕಂಪನಿಯಲ್ಲಿ ಯಾವುದೇ ಸಿವಿಲ್ ಸ್ಕೋರ್ ನೋಡಲ್ಲ ಮೇಡಮ್. ಸಿವಿಲ್ ಸ್ಕೋರ್ 0 ಆಗಿರಲಿ, ಸಿವಿಲ್ ಸ್ಕೋರ್ ಇರೋದೇ ಬೇಡ, ಮೈನಸ್ ಆಗಿರಲಿ, ನಮ್ಮ ಕಂಪನಿಯಲ್ಲಿ ನಾವು 50% ಲೋನ್ ಪೇಮೆಂಟ್ ಮಾಡಿದ್ರೆ 50% ನಾವು EMI ಕೊಡ್ತೀವಿ ಮೇಡಮ್. ಬಟ್ ಏನಂದರೆ ಲೋನ್ ತೊಗೋಬೇಕಾದ್ರೆ, ನಮ್ಮ ಕಂಪನಿಯಿಂದ ಕೊಡಬೇಕಾದ್ರೆ ಅವರಿಗೆ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಇರಬೇಕು, ಒಂದು ಶಾಪ್ ಇರಬೇಕು. ಶಾಪ್ ಇಲ್ಲಾಂದ್ರೆ ಅಟ್ಲೀಸ್ಟ್ ಮನೆಯಲ್ಲಿ ಎಕ್ಸಿಸ್ಟಿಂಗ್ ಆಗಿ ಬಿಸ್ನೆಸ್ ರನ್ ಮಾಡ್ತಾ ಇರಬೇಕು. ಅಂಥವ್ರಿಗೆ ಮಾತ್ರ ನಾವು ಲೋನ್ ಕೊಡ್ತೀವಿ. ಬಟ್ ಆಮೇಲೆ ದುಡಿಬೇಕು ಅನ್ನೋ ಆಸೆ ಇರಬೇಕು. ಆಸೆ ಇರೋರಿಗೆ ಮಾತ್ರ ಲೋನ್ ಸಿಗುತ್ತೆ ನಮ್ಮ ತ್ರಿಬಲ್-ಆರಲ್ಲಿ. ಸರ್, ಈಗ ನೀವು ಹೇಳಿರೋ ಹಾಗೆ ಬೇರೆ ಬೇರೆ ಡಿಸ್ಟ್ರಿಕ್ಟ್ಸಲ್ಲೆಲ್ಲನೂ ನಿಮ್ಮದೊಂದು ಬ್ರಾಂಚಸ್ ಇದೆ. ಖಂಡಿತ ಮೇಡಮ್. ಹೌದೌದು. ಸೊ ಬೈ ಚಾನ್ಸ್ ಅವರು ಇನ್ನೂ ಬೇರೆ ಕಡೆಯಿಂದ ತುಂಬ ಬೇರೆ ಲಾಂಗ್ ಡಿಸ್ಟೆನ್ಸ್ ಇಂದ ಅವರು ಪರ್ಚೇಸ್ ಮಾಡಬೇಕು ಅಂತ ಅನ್ಕೋತಾರೆ. ಸೊ ಡೆಲಿವರಿ ಪ್ರೊಸೆಸ್ ಹೆಂಗಿರುತ್ತೆ ಸರ್? ಮೇಡಮ್, ನಮ್ಮದು ಆಲ್ ಓವರ್ ಇಂಡಿಯಾ ಫ್ರೀ ಡೆಲಿವರಿ ಇದೆ. ಫ್ರೀ ಇನ್ಸ್ಟಾಲೇಷನ್ ಇದೆ, ಫ್ರೀ ಡೆಮೋ ಇದೆ. ನಮ್ಮ ಹತ್ರ ಯಾವುದಕ್ಕೂ 1 ರೂಪಾಯಿ ಕಾಸಿಲ್ಲ. ನಾವು ಅವ್ರ ಮಷಿನ್ ಬಂದು ಬುಕ್ ಮಾಡಿದರೆ ನಾವೇ ಅವ್ರ ಮನೆಗೆ ತೊಗೊಂಡೋಗಿ ಫಿಟ್ ಮಾಡಿ ಡೆಮೋ ಕೊಟ್ಟು ಬರ್ತೀವಿ ಮೇಡಮ್. ಅವ್ರಿಗೆ ಯಾವ ಲ್ಯಾಂಗ್ವೇಜಲ್ಲಿ ಬೇಕು ಆ ಲ್ಯಾಂಗ್ವೇಜಲ್ಲಿ 2 ದಿನ ಅವ್ರ ಮನೆ ಡೆಮೋ ಇರುತ್ತೆ. ಸಪೋಸ್ 2 ದಿನ ಅವರು ಅಲ್ಲಿ ಸಾಕಾಗಿಲ್ಲ ಅಂದರೆ ನಮ್ಮ ಆಫೀಸ್ಗೆ ಬಂದರೆ 1 ವಾರ ಫ್ರೀ ಟ್ರೈನಿಂಗ್ ಇರುತ್ತೆ. 1 ವಾರ ಫ್ರೀ ಟ್ರೈನಿಂಗ್ ಇಲ್ಲಿರುತ್ತೆ. ಇಲ್ಲಾಗಿಲ್ಲ ಅವ್ರ ಮನೆ 2 ದಿನ ಫ್ರೀ ಟ್ರೈನಿಂಗ್ ಇರುತ್ತೆ. ಅವ್ರು ಯಾವ ಲ್ಯಾಂಗ್ವೇಜ್ ಕೇಳ್ತಾರೆ ಆ ಲ್ಯಾಂಗ್ವೇಜಲ್ಲಿ. ಹಂಗಾಗಿ ಡೆಲಿವರಿಗೆ ಭಯ ಬಿಡೋ ಅವಶ್ಯಕತೆ ಇಲ್ಲ.
ಟ್ರೈನಿಂಗು ಬೇಡ ಅವಶ್ಯಕತೆ ಇಲ್ಲ, ಎಲ್ಲದಕ್ಕೂ ಇರುತ್ತೆ. ಮತ್ತು 1 ಇಯರ್ ವಾರಂಟಿ ಇರುತ್ತೆ, 1 ಇಯರ್ ಫ್ರೀ ಸರ್ವಿಸ್ ಇರುತ್ತೆ. 1 ಇಯರ್ ಒಳಗಡೆ ಏನೇ ಸ್ಪೇರ್ ಪಾರ್ಟ್ಸ್ ಹೋಗಲಿ ಏನೇ ಹೋಗಲಿ ಎಲ್ಲನೂ ಫ್ರೀಯಾಗಿ ಚೇಂಜ್ ಮಾಡಿ ಕೊಡ್ತೀವಿ. ಹಂಗಾಗಿ ನಮ್ಮ ಕಸ್ಟಮರ್ಗಳು ಯಾರು ಭಯಬೇಡ ಅವಶ್ಯಕತೆ ಇಲ್ಲ. 1 ಇಯರ್ ವಾರಂಟಿ, 1 ಇಯರ್ ಫ್ರೀ ಸರ್ವಿಸು, ಫ್ರೀ ಇನ್ಸ್ಟಾಲೇಷನ್, ಫ್ರೀ ಡೆಮೋ, ಇಷ್ಟು ನಮ್ಮ ಕಂಪನಿಯಿಂದ ಇರುತ್ತೆ ಮೇಡಮ್. ಸರಿ, ಈಗ ಮಿಷಿನ್ ಜೊತೆ ಏನಾದರೂ ಗಿಫ್ಟ್ ಆ ಥರ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಖಂಡಿತ ಮೇಡಮ್, ಮಿಷಿನ್ ಜೊತೆ ಒಂದು 25,000 ರೂಪಾಯಿ ಐಟಮ್ ನಾನು ಫ್ರೀಯಾಗಿ ಗಿಫ್ಟ್ ಕೊಡ್ತೀನಿ. ಸರ್, ಇದು ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಯಾವ ಥರ ಇರುತ್ತೆ ಸರ್? ಮೇಡಮ್, ಇನ್ವೆಸ್ಟ್ಮೆಂಟ್ ಅಂದರೆ ನಮ್ಮದು ನೋಡಿ, ಇಂಡಿಯಾದಲ್ಲಿ ಲೋಯೆಸ್ಟ್ ಪ್ರೈಸಲ್ಲಿ RRR ಇದೆ. ಇಷ್ಟು ಪ್ರೈಸಲ್ಲಿ ಯಾವ ಕಂಪ್ನಿನೂ ಕೊಡೋಕ್ಕಾಗಲ್ಲ. ಅಷ್ಟು ಚಿಕ್ಕ ಕಡಿಮೆ ಪ್ರೈಸಲ್ಲಿ ಇಟ್ಟಿದ್ದೀವಿ. ಮಿನಿಮಮ್ 2.5 ಲಕ್ಷದಿಂದ 5 ಲಕ್ಷ ತನಕ ಇದೆ. ಅಂದರೆ ಡಿಫ್ರೆಂಟ್ ಮಾಡಲ್ ಮೇಲೆ ಚೇಂಜ್ ಆಗುತ್ತೆ. 2.5 ಲಕ್ಷ, 3.5 ಲಕ್ಷ, 4 ಲಕ್ಷ, 4.5 ಲಕ್ಷ ಇದೆ. ನಾನು ಅದ್ರ ಬೇಕಾದ್ರೆ ಇಂಡಿವಿಜುವಲ್ ಆಗಿ ಹೇಳ್ತಾ ಹೋಗ್ತೀನಿ. ಬಟ್ ಏನಂದರೆ ಈಗ ಪ್ರೈಸ್ ಬಂದ್ಬಿಟ್ಟು 2.5 ಲಕ್ಷದಿಂದ 5 ಲಕ್ಷ ತನಕ ಇದೆ ಮೇಡಮ್. ಯಾವ ಥರ ಗಿಫ್ಟ್ಸ್ ಮೇಡಮ್? ಈಗ ಮಷಿನ್ ಜೊತೆ ಯಾವುದೇ ಮಿಷಿನ್ ತಗೊಳ್ಳಿ, ಒಂದು 25,000 ರೂಪಾಯಿ ಐಟಮ್ ಕೊಡ್ತೀನಿ ನೋಡಿ. ಈಗ ಮಷಿನ್ ರನ್ ಮಾಡೋದಾಗ ಮಷಿನ್ ಶಿಫ್ಟ್ ಆಗಬಾರ್ದು, ಪ್ರಾಬ್ಲಮ್ ಆಗ್ಬಿಟ್ಟು ಒಂದು 1 kV UPS ಕೊಡ್ತೀವಿ. ಜೊತೆಲಿ 12 ಕೊಂದು ಥ್ರೆಡ್ ಕೊಡ್ತೀನಿ. ಮತ್ತು ಇದು ಶರ್ಟಲ್ಲಿ ಯೂಸ್ ಮಾಡೋದಕ್ಕೆ, ರೆಡಿ ಗಾರ್ಮೆಂಟ್ ಯೂಸ್ ಮಾಡೋದಕ್ಕೆ ಒಂದು T-shirt ಸೆಟ್ ಒಂದು ಕೊಡ್ತೀವಿ. ಮತ್ತು ಒಂದು 4 ಜರಿ ಕೊಡ್ತೀವಿ, ಮಿರರ್ ಶೀಟು, ಟೂಲ್ ಬಾಕ್ಸು, ಮತ್ತು ಆಲ್ ಆಫ್ ಬುಕ್ಸ್ 3 ಕೊಡ್ತೀನಿ. ಮತ್ತು ನಮ್ಮ ಕಂಪನಿಯಿಂದ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ಮೇಡಮ್. ನಮ್ಮ RRR ಕಂಪನಿದು ಮಷೀನು ಯಾರೋ ಫೇಕ್ ಮಾಡಬಾರ್ದು ಅನ್ನೋ ಒಂದು ವ್ಯಾಲ್ಯೂಬಲ್ ಸರ್ಟಿಫಿಕೇಟ್ ಕೊಡ್ತೀವಿ. ಈ ಸರ್ಟಿಫಿಕೇಟಲ್ಲಿ ವಾರಂಟಿ ಕಾರ್ಡ್ ಕೂಡ ಓಕೆ, ಸರ್ಟಿಫಿಕೇಟ್ ಓಕೆ. ಇದರಲ್ಲಿ ಅವ್ರ ಹೆಸರು, ನೇಮು, ಡೇಟ್ ಎಲ್ಲ ಹಾಕಿರ್ತೀವಿ. ಅವ್ರಿಗೆ ಒಂದು ವಾರಂಟಿ ಒಂದು ಕೊಡೋದಕ್ಕೆ, ಸರ್ವಿಸ್ ಮಾಡೋದಕ್ಕೆ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ. ಈ ಸರ್ಟಿಫಿಕೇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಮ್ಮ RRR ಟ್ರೂ ಕಸ್ಟಮರ್ ಹತ್ರ ಮಾತ್ರ ಈ ಸರ್ಟಿಫಿಕೇಟ್ ಇರುತ್ತೆ. ಇಷ್ಟು ಜೊತೆಗೆ ನಾವು ನಿಮಗೆ ಆಲ್ ಓವರ್ ಇಂಡಿಯಾದಲ್ಲಿ ಫ್ರೀ ಡೆಲಿವರಿ, ಫ್ರೀ ಇನ್ಸ್ಟಾಲೇಷನ್, ಫ್ರೀ ಟ್ರೈನಿಂಗ್ ಜೊತೆಲಿ ಒಂದು 25,000 ಐಟಮ್ನ ಅವ್ರಿಗೆ ಫ್ರೀಯಾಗಿ ಕೊಡ್ತೀವಿ. ಪ್ರತಿಯೊಂದು ಕಸ್ಟಮರ್ಗೂ ಕೊಡ್ತೀವಿ ಮೇಡಮ್, ಎಲ್ಲರಿಗೂ ಕೊಡ್ತೀವಿ. ದಯವಿಟ್ಟು ಇದೊಂದು ಅವಕಾಶನ ಪ್ರತಿಯೊಬ್ಬರು ಮಹಿಳೆ ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋರು ನಮ್ಮ RRR ಬಂದು ಜಾಯ್ನ್ ಆಗಿ ನೀವು ಕೂಡ ಓನರ್ ಆಗಿ ಅನ್ನೋದು ನನ್ನ ಒಂದು ಆಸೆ. ಸರ್, ಈಗ ಬೈ ಚಾನ್ಸ್ ಮಿಷಿನ್ ಏನಾದರೂ ಪ್ರಾಬ್ಲಮ್ ಬಂತು ಅಂತಂದ್ರೆ ನೀವು ಸರ್ವಿಸಸ್ ಎಲ್ಲ ಯಾವ ಥರ ಮಾಡ್ಕೊಡ್ತೀರಾ? ಮೇಡಮ್, ಇದಕ್ಕೆ ಅಂತಲೇ ನಾವು ಆಲ್ ಓವರ್ ಇಂಡಿಯಾದಲ್ಲಿ 20ರಿಂದ 25 ಜನ ನಾವು ಸರ್ವಿಸ್ ಮನೆಗಳು ಇಟ್ಟಿದ್ದೀರಾ. ನಮ್ಮ ಸರ್ವಿಸ್ ಮನೆಗಳಲ್ಲಿ ಯಾರು ಕೂಡ ಮನೆಗೆ ಬರಲ್ಲ, ಎಲ್ಲ ಲೋಕಾಲಿಟಿ ಇದ್ದೀವಿ. ಹಂಗಾಗಿ ಯಾರೇ ಫೋನ್ ಮಾಡಿದ್ರು ಕೂಡ ವಿತಿನ್ 24 ಅವರ್ಸಲ್ಲಿ ನಾವು ಅಟೆಂಡ್ ಮಾಡಿಸ್ತೀವಿ. ಫಸ್ಟ್ ಏನೇ ಪ್ರಾಬ್ಲಮ್ ಮಾಡ್ಬೋದು, ಫಸ್ಟ್ ವಿಡಿಯೋ ಕಾಲ್ ಆಕ್ಸೆಸ್ ಮಾಡ್ತೀವಿ. ಏಕೆಂದರೆ ಈಗ ಇಮಿಡಿಯೇಟು ಬಳ್ಳಾರಿ ಇರ್ತಾರೆ, ಹುಬ್ಳಿ ಇರ್ತಾರೆ, ಮಂಗಳೂರು ಇರ್ತಾರೆ, ಅಂಥವ್ರಿಗೆ ನಾವು ಹೋಗಿ ರಿಪೇರಿ ಮಾಡೋದಕ್ಕೆ 2 ದಿನ 1 ದಿನ ಆಗ್ಬಿಡುತ್ತೆ. ಹಂಗಾಗಿ ಫಸ್ಟ್ ವಿಡಿಯೋ ಕಾಲ್ ಆಕ್ಸೆಸ್ ಮಾಡ್ತೀವಿ. ವಿಡಿಯೋ ಕಾಲ್ ಸಾರ್ಟ್ ಆಗಿಲ್ಲ ಅಂದರೆ ವಿತಿನ್ 24 ಅವರ್ಸಲ್ಲಿ ಅವ್ರ ಮನೆಗೆ ಇಂಜಿನಿಯರ್ ಹೋಗಿ ರಿಪೇರಿ ಮಾಡಿ ಕೊಡ್ತಾರೆ ಮೇಡಮ್. ಸರ್ವಿಸ್ ಬಗ್ಗೆ ಬೇಡ ಅವಶ್ಯಕತೆ ಇಲ್ಲ. ಸರ್, ಓಕೆ, RRRಗೆ ಯಾಕೆ ಬರಬೇಕು ಸರ್? ಮೇಡಮ್, RRRಗೆ ಯಾಕೆ ಬರಬೇಕು ಅಂದರೆ ಬೆಸ್ಟ್ ಕ್ವಾಲಿಟಿ, ಬೆಸ್ಟ್ ಮಿಷಿನ್, ಬೆಸ್ಟ್ ಪ್ರೈಸ್ ಎಲ್ಲ ಇರೋದು ಬೆಸ್ಟ್. ಇಂಡಿಯಾಸ್ ನಂಬರ್ 1 ಬ್ರ್ಯಾಂಡ್ RRR ಇನ್ ಸಿಂಗಲ್ ಎಂಬ್ರಾಯ್ಡರಿ ಮಷಿನ್. ನಮ್ಮಲ್ಲಿರೋ ಆಪ್ಷನ್ಗಳು, ನಮ್ಮಲ್ಲಿರೋ ಆಫರ್ಗಳು, ನಮ್ಮಲ್ಲಿರೋ ಕ್ವಾಲಿಟಿ ಯಾವ ಬ್ರ್ಯಾಂಡಲ್ಲೂ ಸಿಗಲ್ಲ. ಅದಕ್ಕೆ RRRಗೆ ಬರಬೇಕು, RRRಗೆ ತಗೋಬೇಕು, RRRಗೆ ಸಜೆಸ್ಟ್ ಮಾಡ್ತೀನಿ ಮೇಡಮ್. ಈ ಮಿಷಿನ್ಸ್ ಬಗ್ಗೆ ಇಲ್ಲೇ ವರ್ಕ್ ಮಾಡಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಏನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? 1.5 ಮಂತ್ ಆಯ್ತು. ನಿಮಗೆ ಇದ್ರ ಬಗ್ಗೆ ಟ್ರೈನಿಂಗ್ ಎಲ್ಲ ಆಗಿದೆಯಾ? ಫುಲ್ ಟ್ರೈನಿಂಗ್ ಆಗಿದೆ. ಅಂದರೆ ಯಾವ ಥರ ಟ್ರೈನಿಂಗ್ ಪ್ರೊಸೆಸ್ ಏನಿರುತ್ತೆ ಅಂತ? ನಿಮ್ಮ ಟ್ರೈನಿಂಗ್ ಪ್ರೊಸೆಸ್ ಅಂತ ಅಂದರೆ ಬುಕ್ಕಬಲ್ ಮಾಡಿದ್ರೆ ಇಲ್ಲಿಗೆ ಬಂದರೆ 1 ವಾರ ಟ್ರೈನಿಂಗ್ ಇರುತ್ತೆ. ನಿಮ್ಮ ಮನೆಗೆ ಅಂದರೆ 2 ಡೇಸ್ ಟ್ರೈನಿಂಗ್ ಇರುತ್ತೆ. ಓಕೆ, ಇದು ಒಂದು ಪ್ರೋಸೆಸ್ ಮಾಡಿ ತೋರಿಸ್ಬೋದಾ? ಓಕೆ ಮ್ಯಾಮ್. ನಿಮಗೆ ಫಸ್ಟ್ ಆಪ್ಷನ್ ಬಂದು ಡಿಸೈನ್ಸ್ ಇರುತ್ತೆ. ಇದು ಪೆನ್ಡ್ರೈವ್ ಆಪ್ಷನು, ಪೆನ್ಡ್ರೈವಿಂದ ಡೌನ್ಲೋಡ್ ಮಾಡ್ಕೊಳ್ಳೋದು. ಇವಾಗ ಈ ಡಿಸೈನ್ ತಗೊಂತೀನಿ ಅಂದರೆ ನಿಮಗೆ ಫಸ್ಟ್ ಆಪ್ಷನಲ್ಲೇ ವೀಡಿಯೋ ಆಪ್ಷನ್ ಸಿಗುತ್ತೆ. ವಿಡಿಯೋ ಆಪ್ಷನ್ ಪ್ಲೇ ಮಾಡ್ಬೋದು. ಇದು ಯಾವ ಥರ ರನ್ ಆಗುತ್ತೆ, ಇಲ್ಲ ಕಲರ್ ಚಾಯ್ಸ್ ಕೊಡೋಕ್ಕಾಗಲಿ ನಿಮಗೆ ಗೊತ್ತಾಗಬೇಕು ಅಂತ ಅಂದರೆ ವೀಡಿಯೋ ಆಪ್ಷನ್ ನೋಡಿದ್ರೆ ಒಂದು ಕಂಫರ್ಟಬಲ್ ಇರುತ್ತೆ. ಫಾಸ್ಟ್ ಬೇಕಂದರೆ ಫಾಸ್ಟ್ ಮಾಡ್ಕೊಬೋದು. ಇಲ್ಲಿ ಗೊತ್ತಾಗುತ್ತೆ ಯಾವ ಕಲರ್ ಹೈಲೈಟ್ ಆಗುತ್ತೆ, ನಿಮಗೆ ಯಾವ ಕಲರ್ ಲೋ ಮೂಮೆಂಟಲ್ಲಿದೆ ಆ ಥರದ್ದೆಲ್ಲ ಇಲ್ಲಿ ಶೋ ಅಪ್ ಆಗುತ್ತೆ ನಿಮಗೆ. ಇಲ್ಲಿ ನೋಡೋದಾದ್ಮೇಲೆ ಬ್ಯಾಕ್ವರ್ಡ್ ಬಂದು ರೈಟ್ ಕ್ಲಿಕ್ ಕೊಟ್ಟರೆ ಬ್ಯಾಕ್ವರ್ಡಿಗೆ ಬರ್ತೀರಾ. ಸೆಕೆಂಡ್ ಆಪ್ಷನ್ ಡೈರೆಕ್ಷನ್ ಬರುತ್ತೆ. ಇಲ್ಲಿ ಖಾಲಿ ಬಂದಾಗ ಡೈರೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಡೈರೆಕ್ಷನ್ ಶೋ ಅಪ್ ಆಗುತ್ತೆ. ಈ ಡೈರೆಕ್ಷನ್ ಪ್ರಕಾರ ನಿಮಗೆ ಇವಾಗ ಮಾರ್ಕಿಂಗ್ ಯಾವ ಕಡೆ ಮಾಡಿರ್ತೀರೋ ಆ ಥರ ಮಾರ್ಕಿಂಗ್ ತೆಗ್ದಂಗೆ ಡೈರೆಕ್ಷನ್ ಚೇಂಜ್ ಮಾಡ್ಕೊಂಡ್ರೆ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಥರ್ಡ್ ಆಪ್ಷನ್ ಬಂದು ಕಲರ್ ಸೆಟ್ಟಿಂಗು. ನಾವು ಹೆಡ್ಡಲ್ಲಿ ಯಾವ ಕಲರ್ಸು ನಿಮಗೆ ಬೇಕಾಗಿರೋ ಸ್ಯಾರಿ ಕಲರ್ ಆಗಲಿ, ಬ್ಲೌಸ್ ಕಲರ್ ಆಗಲಿ, ಎಷ್ಟನೇ ನಂಬರ್ಗೆ ಹಾಕಿರ್ತೀರ ಅಂತ ಜಸ್ಟ್ ಮೆನ್ಷನಬಲ್ ಮಾಡ್ತಾ ಹೋಗಬೇಕು. ಮೆನ್ಷನಬಲ್ ಮಾಡ್ತಾ ಹೋದರೆ ರಿಪೀಟೆಡು ನೀವು ಕೊಡ್ಬೋದು. ಇವಾಗ 3 ಕಲರ್ಸ್ ಇರುತ್ತಂತ ಅಂದರೆ ಇವಾಗ ಸ್ಯಾರಿ ಕಲರ್ ಎಲ್ಲಿ ಹೈಲೈಟ್ ನಮಗೆ ಕಾಣಿಸುತ್ತೋ ಅಲ್ಲಿ ಇವಾಗ ಈ ಬಾರ್ಡ್ರ್ ನಮ್ಗೆ ಹೈಲೈಟ್ ಅಂತ ಅಂದರೆ ಸ್ಯಾರಿ ಕಲರ್ ಎಷ್ಟನೇದ್ರಲ್ಲಿ ಇರುತ್ತೋ ಅನ್ನೋದನ್ನ ನಂಬರ್ನ ಚಾಯ್ಸಬಲ್ ಮಾಡಿದ್ರೆ ನಮ್ಗೆ ಅದು ಹೈಲೈಟ್ ಆಗುತ್ತೆ. 4th ಆಪ್ಷನ್ ಬಂದು ಇವಾಗ ಈ ಡಿಸೈನ್ ತಗೊಂಡಿದ್ದೀನಿ ಅಂದರೆ ಟ್ರೇಸಬಲ್. ಏನಾದ್ರು ನಿಮಗೆ ಔಟ್ ಆಫ್ ಬಾರ್ಡ್ರ್ ತೋರಿಸಿದ್ರೆ ಇದು ರೆಡ್ ಇರೋದು ವೈಟ್ ಇರೋದು ರೆಡ್ ಡಬಲ್ ಮಾರ್ಕಬಲ್ ಆಗುತ್ತೆ. ಟ್ರೇಸಿಂಗ್ ಮಾಡಿದ್ರೆ ನಿಮಗೆ ಇಷ್ಟೇ ಗ್ಯಾಪಲ್ಲಿ ನಿಮಗೆ ಡಿಸೈನ್ ಕಂಪ್ಲೀಟ್ ಮಾಡ್ಕೊಳ್ಳುತ್ತೆ ಅಂತ ಟ್ರೇಸಬಲ್ ಆಗುತ್ತೆ. ಓಕೆ,
ನಿಮ್ಗೆ ಯಾವ ಪ್ಲೇಸಲ್ಲಿ ಬೇಕು ಆ ಬೇಕು ಪ್ಲೇಸಲ್ಲಿ ಅನ್ನೋದನ್ನ? ಡಿಸೈನ್ಸ್ ಪ್ರಿಂಟ್ ಆಗುತ್ತೆ. ಕಸ್ಟಮರು ಕೆಲವ್ರು ಬೇಕಂದ್ರೆ ಈ ಎರ್ಜಬಲಿಂದ ಕೇಳ್ತಾರೆ, ಇನ್ನು ಕೆಲವರು ಈ ಬಾರ್ಡ್ರ್ ನನಗೆ ಬೇಡ, ಈ ಬಾರ್ಡ್ರ್ ಒಳಗಡೆನೆ ಇರಲಿ ಅಂತ ಹೇಳ್ತಾರೆ. ಆ ಥರ ಕಸ್ಟಮರ್ ಯಾವ ಥರ ಕೇಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಅಪ್ ಆಗುತ್ತೆ ನೀವು ಎಂಬ್ರಾಯ್ಡಿಂಗ್ ಬ್ಲೌಸ್ ರನ್ ಮಾಡೋದು. ನಿಮ್ಮ ಹೆಸರು ಮ್ಯಾಮ್? ಹಾಯ್, ಗುಡ್ ಮಾರ್ನಿಂಗ್. ನನ್ನ ಹೆಸರು ಶೈಲಜಾ ಅಂತ. ಸೊ ನಾನು ಜಸ್ಟ್ ಪರ್ಚೇಸ್ಡ್ 6G ಮೆಷಿನ್ ನಿಮ್ಮಲ್ಲಿ ತೊಗೊಂಡಿರೋದು. ಇಟ್ಸ್ ಎ ವೆರಿ ಸ್ಟರ್ಡಿ ಮೆಷಿನ್. ತುಂಬ ಚೆನ್ನಾಗೇ ಬರುತ್ತೆ. ವಿ ಹ್ಯಾವ್ ವೆರಿ ಗುಡ್ ಡಿಸೈನ್ಸ್. ನಿಮ್ಮಲ್ಲಿ ಇರೋ ಬುಕ್ಸು ಡಿಸೈನ್ಸು ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ವಿ ಆರ್ ಡೂಯಿಂಗ್ ವೆರಿ ವೆಲ್. ನಾವು ಒಂದಾದ್ಮೇಲೊಂದು ಅಡಿಷನ್ ಮಾಡಿಕೊಂಡು ನಾವು ಬರ್ತಾಯಿದ್ದೀವಿ. ಇವಾಗ ರೈಟ್ ನಾವು ಐ ಹ್ಯಾವ್ ಕಮ್ ಹಿಯರ್ ಟು ಗಿವ್ ಆರ್ಡರ್ ಫಾರ್ ದಿಸ್ ಬೀಟ್ಸ್ ಆ್ಯಂಡ್ ಕಾರ್ಡಿಂಗ್, ಅದನ್ನೆಲ್ಲ ಆರ್ಡ್ರ್ ಕೊಡೋದಕ್ಕೋಸ್ಕರ ಇವಾಗ ನಾನು ಬಂದಿದ್ದೀನಿ. ಬಿಕಾಸ್ ಅವರು ನನಗೆ ಅಡ್ವೈಸ್ ಮಾಡಿದ್ರು, ಫಸ್ಟ್ ನೀವು ತೊಗೊಳ್ಳಿ ಒಂದು ಮಿಷಿನು, ಒಂದು 2 months ವರ್ಕ್ ಮಾಡಿ ಆಮೇಲೆ ನೀವು ಬೀಟ್ಸ್ದು ಎಲ್ಲ ಮಾಡಿ ಅಂತ. ಸೊ ಇವಾಗ ಐ ಹ್ಯಾವ್ ಕಮ್ ಟು ಗಿವ್ ಆರ್ಡರ್. ಸೊ ಐ ಆಮ್ ವೆರಿ ಹ್ಯಾಪಿ. ಆ ಮಿಷಿನ್ ಫ್ರೇಮು ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆ. ಇಟ್ಸ್ ಎ 6G ಮೆಷಿನ್, ಒಳ್ಳೆ ಸ್ಟಡಿ ಆಗಿದೆ. ಆ್ಯಂಡ್ ಇಟ್ಸ್ ಎ 12 head ನೀಡಲ್. ನಮ್ಮದು 12 head ನೀಡಲ್ ಚೆನ್ನಾಗಿದೆ. ಇಟ್ಸ್ ಗುಡ್. ಮ್ಯಾಮ್, ನೀವು ಈಗ ಹ್ಯಾಪಿ ಕಸ್ಟಮರ್. ಹೌದು. ಸೊ ನಿಮ್ಮ ಕಸ್ಟಮರ್ಸ್ ಎಷ್ಟು ಹ್ಯಾಪಿ ಆಗಿದ್ದಾರೆ? ತುಂಬ ಹ್ಯಾಪಿಯಾಗಿದ್ದಾರೆ. ಬಿಕಾಸ್ ನಮಗೆ ಏನು ಅಂತಂತಂದರೆ ಫಸ್ಟ್ ಥಿಂಗ್ ಇಸ್ ಕಸ್ಟಮರ್. ಇದು ನಾವು ಎಷ್ಟು ಒಳ್ಳೆ ಕ್ವಾಲಿಟಿ ಕೊಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಯಾವ ಕ್ವಾಲಿಟಿ ಕೊಡ್ತೀವಿ ಅನ್ನೋದು ಮೆಷಿನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಇಫ್ ಐ ಹ್ಯಾವ್ ಟು ಗಿವ್ ಎ ವೆರಿ ಗುಡ್ ಕ್ವಾಲಿಟಿ, ಸೊ ದಿ ಮೆಷಿನ್ಸ್, ದಿ ಥ್ರೆಡ್ಸ್, ಆಲ್ ದಿ ಆಕ್ಸೆಸರೀಸ್ ಶುಡ್ ಬಿ ವೆರಿ ಗುಡ್ ಕ್ವಾಲಿಟಿ. ಸೊ ಯಾವಾಗ ನಮಗೆ ಮೆಷಿನ್ಸು, ಆಕ್ಸೆಸರೀಸು ಎಲ್ಲ ಒಳ್ಳೆ ಕ್ವಾಲಿಟಿ ಇರುತ್ತೆ, ಆವಾಗ ನಮ್ಮದು ಪ್ರೊಡಕ್ಷನ್ ಚೆನ್ನಾಗಿರುತ್ತೆ. ಸೊ ಯಾವಾಗ ನಮ್ಮದು ಪ್ರೊಡಕ್ಷನ್ ಚೆನ್ನಾಗಿರುತ್ತೆ, ಆಬ್ವಿಯಸ್ಲಿ ಕಸ್ಟಮರ್ಸ್ ತುಂಬ ಖುಷಿಯಾಗ್ತಾರೆ ಆ್ಯಂಡ್ ರಿಪೀಟ್ ಆಗ್ತಾರೆ. ನಮಗೆ ಕಸ್ಟಮರ್ಸ್ ನಮ್ಗೆ ಏನಾಗ್ತಾ ಇದ್ದಾರೆ, ಇಟ್ ಈಸ್ ನಾಟ್ ಒನ್ ಟೈಮ್ ಕಸ್ಟಮರ್. ಇವಾಗ ನಾನು ಒಂದು ತೊಗೊಂಡ್ರೆ ದೇ ರಿಪೀಟ್ ಆಗ್ತಾರೆ. ಆ್ಯಂಡ್ ಅದ್ರ ಜೊತೆಗೆ ನೀವು ಫ್ರೇಮ್ಸ್ ಎಲ್ಲ ಕೊಟ್ಟಿದ್ದೀರಾ, ಸ್ಮಾಲ್ ಸೈಜ್, ಬಿಗ್ ಸೈಜ್, ಆ ಥರದ್ದೆಲ್ಲ ಫ್ರೇಮ್ಸ್ ಕೊಟ್ಟಿದ್ದೀರಾ. ಬಂದುಬಿಟ್ಟು ನಿಮ್ಮ ಸರ್ವಿಸ್ ಇಂಜಿನಿಯರ್ಸು ದೇ ವಿಲ್ ವಿಡಿಯೋ ರೆಕಾರ್ಡಿಂಗು ಮಾಡಿ ಕೊಡ್ತಾರೆ ನಮಗೆ ತೋರಿಸುವಾಗ. ದೇ ವಿಲ್ ಆಸ್ಕ್ ಮೀ ಟು ರೆಕಾರ್ಡ್ ಇಟ್, ಸೋ ದ್ಯಾಟ್ ನಾವು ನೆಕ್ಸ್ಟ್ ಟೈಮ್ ಹಾಕ್ಕೊಳ್ಬೇಕಾದ್ರೆ ನಾವು ನೆಕ್ಸ್ಟ್ ಟೈಮ್, ಬಿಕಾಸ್ ಏನಾಗುತ್ತೆ ಅಂತಂದರೆ ನಾವು ಒಂದು ಸಲ ಕಲ್ತಿದ ತಕ್ಷಣ ಅದು ನಮ್ಮ ಬ್ರೈನಲ್ಲಿ ಇರೋದಿಲ್ಲ, ನಾವು ಮರ್ತೋಗೋವಂಥ ಚಾನ್ಸಸ್ ಇರುತ್ತೆ. ಆವಾಗ ನಾವೇನು ಮಾಡ್ತೀವಿ, ಆ ವಿಡಿಯೋ ರೆಕಾರ್ಡಿಂಗ್ನ ನೋಡಿಕೊಂಡು ಕಂಟಿನ್ಯೂ ಮಾಡ್ಕೋತೀವಿ. ಆ್ಯಂಡ್ ನಿಮ್ಮಲ್ಲಿ ಬರೋ ಸರ್ವಿಸ್ ಇಂಜಿನಿಯರ್ ದೇ ಮೇಕ್ ಶ್ಯೂರ್ ದಟ್ ಐ ರೆಕಾರ್ಡ್ ದಿ ವಿಡಿಯೋ. ಅವರೇ ಹೇಳ್ತಾರೆ, ರೆಕಾರ್ಡಿಂಗ್ ಮಾಡ್ಕೊಳ್ಳಿ ಮೇಡಮ್, ನೆಕ್ಸ್ಟ್ ಟೈಮು ನಿಮಗೆ ಯೂಸ್ ಆಗುತ್ತೆ ಅಂತ. ಈಗ ತ್ರಿಬಲ್ ಆರ್ ಹೊಸಬ್ರು ತಗೋಬೇಕು ಅಂತ ಇದ್ದಾರೆ, ಅವ್ರಿಗೆ ನಿಮ್ಮ ಕಡೆ ಸಜೆಷನ್ ಏನು? ತ್ರಿಬಲ್ ಆರ್ ಮಷಿನ್ ಹೆಂಗಿದೆ, ಸರ್ವಿಸ್ ಹೆಂಗಿದೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಸರ್ವಿಸ್ ತುಂಬ ಚೆನ್ನಾಗಿದೆ. ನನಗೆ ಯಾವಾಗ ನಾನು ಫೋನ್ ಮಾಡಿದ್ರು ಒಂದೊಂದು ಸಲ ಏನಾದರೂ ತುಂಬ ಇರಲಿಲ್ಲ ಅಂತ ಅಂದರೆ, ಯಾರು ನಿಮ್ಮ ಸರ್ವಿಸ್ ಇಂಜಿನಿಯರ್ ಆಬ್ವಿಯಸ್ಲಿ 4-5 ಜನ ಇದ್ದಾರೆ ಅಂತಂದರೆ ಬೆಳಗ್ಗೆ ಎದ್ದು ದೇ ವಿಲ್ ಬಿ ಗೋಯಿಂಗ್ ಟು ಡಿಫ್ರೆಂಟ್ ಪ್ಲೇಸಸ್. ಸೊ ಆವಾಗ ನನಗೆ ಟೈಮ್ ಕೊಡ್ತಾರೆ, ಮೇಡಮ್ ಇಂಥ ಟೈಮಿಗೆ ಬರ್ತಾರೆ ಅಂತ. ಇಲ್ಲದೇ ಇದ್ದರೆ ಅಕಸ್ಮಾತ್ ಇಫ್ ದೇ ಆರ್ ಅವೈಲೇಬಲ್ ಹಿಯರ್ ಇಮಿಡಿಯೇಟಾಗೆ ಕಳಿಸ್ಕೊಡ್ತಾರೆ. ಲಾಸ್ಟ್ ವೀಕು ನನಗೆ ಹಾಗೆ ಆಯಿತು. ಒಂದು ಮೆಷಿನಲ್ಲಿ ವರ್ಕ್ ಮಾಡ್ತಾ ಇರೋವಾಗ ಒಂದು ಸ್ವಲ್ಪ ಮೈನರ್ ಪ್ರಾಬ್ಲಮ್ ಬಂತು. ಅದು ಥ್ರೆಡ್ ಬಂದುಬಿಟ್ಟು ಸ್ವಲ್ಪ ಇದಾಯಿತು, ಬಾಬಿನ್ ಥ್ರೆಡ್ಡಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಆಗ ನಾನು ಫೋನ್ ಮಾಡಿದೆ ನಿಮ್ಮ ಸರ್ವೀಸ್ ಅವ್ರಿಗೆ. ಅವರು ನೋಡ್ತೀನಿ ಮೇಡಮ್ ಅಂತ ಅಂದ್ಬಿಟ್ಟು ಇರಲಿಲ್ಲ, ಬಟ್ ಸ್ಟಿಲ್ ಅವರು ಜ್ಞಾಪಕ ಇಟ್ಕೊಂಡು ಇನ್ ಅನದರ್ ಹಾಫ್ ಆನ್ ಅವರ್ 1 ಅವರಲ್ಲಿ ನನಗೆ ಕಳಿಸ್ಕೊಟ್ರು. ಸೊ ಐ ವಾಸ್ ಹ್ಯಾಪಿ ವಿತ್ ದಿಸ್. ಐ ಆಮ್ ಹ್ಯಾಪಿ, ಐ ಆಮ್ ಎ ಹ್ಯಾಪಿ ಕಸ್ಟಮರ್. ಆ್ಯಂಡ್ ಮುಂದಕ್ಕೆ ಇನ್ನೂ ಸ್ವಲ್ಪ ಮಿಷಿನ್ಸ್ ಎಲ್ಲ ತೊಗೊಳಕ್ಕೆ ಖಂಡಿತವಾಗ್ಲೂ ಬರ್ತೀನಿ. ನಾವು ಬಂದಿರೋದು ಮಂಡ್ಯದಿಂದ ಸರ್. ನನ್ನ ಹೆಸರು ಬಂದುಬಿಟ್ಟು ಜೀವನಾರಾಣಿ BS ಅಂತ. ನಾನು ಮಾಡಿರೋದು ಬೇಸಿಕಲಿ ನಾನು ಬಂದುಬಿಟ್ಟು ಓದಿರೋದು ಸಿವಿಲ್ ಇಂಜಿನಿಯರು ಓದಿದ್ರು ಕೂಡ ನನಗೆ ಆ ಪ್ರೊಫೆಷನಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಎಂಬ್ರಾಯ್ಡಿಂಗ್ ಫೀಲ್ಡಿಗೆ ಬಂದಿದ್ದೀನಿ. ನಾನು ಪರ್ಚೇಸ್ ಮಾಡಿದ್ದು ತ್ರಿಬಲ್ ಆರ್ ಎಂಬ್ರಾಯ್ಡಿಂಗ್ ಶಾಪಿಂದ. ಇಲ್ಲಿ ನಾನು ಪರ್ಚೇಸ್ ಮಾಡಬೇಕಾದ್ರೆ ನನಗೆ 1 ವರ್ಷ ವ್ಯಾರಂಟಿ ಕೊಟ್ಟರು. ಮತ್ತು ನಾನು 1 ವೀಕ್ ಇಲ್ಲೇ ಬಂದು ಸೆಂಟರಲ್ಲೇ ನನಗೆ 1 ವೀಕ್ ಟ್ರೈನಿಂಗ್ ತೊಗೊಂಡಿದ್ದೀನಿ. ಅದು ತುಂಬ ಚೆನ್ನಾಗಿ ರನ್ನಿಂಗ್ ಆಗ್ತಿದೆ. ಮತ್ತು ಸರ್ವಿಸ್ಗೆಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಸರ್ವಿಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಮತ್ತು ನಾನು ಒಂದು ದಿನಕ್ಕೆ ಏನಿಲ್ಲ ಅಂತಂದರೂ 2,500 ಸಾವಿರ ದುಡಿತಾ ಇದ್ದೀನಿ ಈಗ ಸದ್ಯದಲ್ಲಿ. ಸರ್ವಿಸ್ ಚೆನ್ನಾಗಿದೆ ಸರ್. ಸರ್ವಿಸ್ ಏನು ಪ್ರಾಬ್ಲಮ್ ಇಲ್ಲ. ನಾವು
ಕಾಲ್ ಮಾಡಿ ಹೇಳಿದ್ರು ಎಂಥದ ವಿಡಿಯೋ ಕಾಲಲ್ಲೇ ಟ್ರೈ ಮಾಡ್ತಾರೆ. ವಿಡಿಯೋ ಕಾಲ್ ಆಗಲಿಲ್ಲ ಇನ್ ಕೇಸ್ ಅಂತ ಅಂದರೆ ಮನೆಗೆ ಬಂದು ನಮಗೆ ನೋಡ್ತಾರೆ ಸರ್ ಮಿಷಿನ್. ನಾವು ಈ R ಎಂಬ್ರಾಯ್ಡರಿ ಮಿಷಿನ್ ತೊಗೊಂಡು ನಮ್ಮ ದಿನನಿತ್ಯದಲ್ಲಿ 2,000 ರಿಂದ 3,000ವರೆಗೂ ದುಡಿಮೆ ಮಾಡ್ಬೋದು. ಆ್ಯಕ್ಚುಲಿ ನಾವು ತೊಗೊಂಡಾಗಲೇ 1 ಇಯರ್ ಹತ್ತತ್ರ ಆಗಿದೆ. ಈ ಮಿಷಿನಿಂದ ನಾನು ಭಾಳಷ್ಟು ಜೀವನ ಸುಧಾರಣೆ ಆಗಿದೆ. ನಮ್ಮ ಇಡೀ ಫ್ಯಾಮಿಲಿ ಎಲ್ಲ ಚೆನ್ನಾಗಿದ್ದೀವಿ. ನಮ್ಗೆ ಒಳ್ಳೆ ಇನ್ಕಮ್ ಸಿಗ್ತಾಯಿದೆ, ಕಸ್ಟಮರ್ ಸಿಗ್ತಾಯಿದ್ದಾರೆ. ತುಂಬ ಚೆನ್ನಾಗಿದೆ ಈ R ಎಂಬ್ರಾಯ್ಡರಿ ಮಿಷಿನ್. ಸೊ ದಿನನಿತ್ಯ ನಾವು ಏನೂ ಇಲ್ಲ ಅನ್ನೋ ಒಂದು ಮಹಿಳೆ ಕೂಡ ದಿನನಿತ್ಯದಲ್ಲಿ ಒಂದು 2,000 ರಿಂದ 3,000ವರೆಗೂ ದುಡಿಮೆಯನ್ನು ಮಾಡಿ ತನ್ನ ಮನೆಯನ್ನು ನಿಭಾಯಿಸೋದಕ್ಕೆ ಇದೊಂದು R ಎಂಬ್ರಾಯ್ಡರಿ ಮಿಷಿನ್ ನಮಗೊಂದು ಒಳ್ಳೆ ಬದುಕನ್ನು ಕಟ್ಕೊಟ್ಟಿದೆ. ಹಾಯ್ ಸರ್, ನಮಸ್ತೆ. ನಾನು ಎಲೆಕ್ಟ್ರಾನಿಕ್ ಸಿಟಿಯಿಂದ ಬರ್ತಾ ಇದ್ದೀನಿ. ನನ್ನ ಹೆಸರು ಪ್ರಿಯಾ ಅಂತ. ನಾನು ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡ್ ಅವ್ರ ಎನ್ಕ್ವೈರಿ ಮಾಡಿ ನೆಕ್ಸ್ಟ್ R ಮಿಷನರಿ ಪರ್ಚೇಸ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಯಾಕೆ ಅಂದರೆ ಈಗ ಮನೇಲೇ ಒಂದು ಇಟ್ಕೊಂಡು ಓನ್ ಬಿಸ್ನೆಸ್ ಆಗಿ ಲೇಡೀಸ್ ಮಾಡ್ಬೋದಲ್ವಾ. ಸೊ ಅದರಿಂದ ಇದೊಂದು ಒಳ್ಳೆ ಆಪ್ಷನ್ ಆಗಿರುತ್ತೆ ಎಲ್ಲ ಲೇಡೀಸ್ಗೋಸ್ಕರನೂ. ಸೊ ಇದು ನನಗೆ ಇಷ್ಟ ಆಗಿ ತುಂಬ ಹಲ್ವಾರು ಕಡೆ ಎನ್ಕ್ವೈರಿ ಮಾಡಿ ರೇಟು ಕೂಡ ಸ್ವಲ್ಪ ನಮ್ಮ ಬಜೆಟ್ ಫ್ರೆಂಡ್ಲಿ ಆಗಿರೋದಕ್ಕೋಸ್ಕರ Rಗೆ ಬಂದಿದ್ದೀನಿ. ನನಗೂ ಕೂಡ ತುಂಬ ಇಷ್ಟ ಆಗಿದೆ. ಎಲ್ಲ ಥರದ ಎನ್ಕ್ವೈರೀಸು ನನಗೆ ಯಾವ್ಯಾವ ಅವಶ್ಯಕತೆ ಇದೆಯೋ ಅದಕ್ಕೋಸ್ಕರ ಆಲ್ಮೋಸ್ಟ್ ನಮ್ಮ ಅವಶ್ಯಕತೆಗೆ ಏನು ಬೇಕೋ ಅದೆಲ್ಲ ಬೆನಿಫಿಟ್ಸು ಇದೆ. ಸೊ ಅದಕ್ಕೋಸ್ಕರ ನಾನು ಪರ್ಚೇಸ್ ಮಾಡ್ಕೊಳಕ್ಕೆ ಬಂದಿದ್ದೀನಿ. ಈಗ ನೀವು 5,000 ರಿಂದ 6,000ಕ್ಕೆಲ್ಲ ನೀವು ತುಂಬಾ ದೂರದಿಂದ ಬಂದು ಕೆಲಸ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಈಗ ನಮ್ಮ RRR ಎಂಬ್ರಾಯ್ಡರಿ ಸೊಲ್ಯೂಷನ್ಸ್ ಅಲ್ಲಿ 50,000 ರಿಂದ 60,000 ನೀವು ಮನೆಯಲ್ಲೇ ಕೂತು ಸಂಪಾದನೆ ಮಾಡೋ ಅವಕಾಶವನ್ನ ಮಾಡಿಕೊಡ್ತಿದೆ.